मुक्त्युपायं विमानं नृहजमहममेजं झेजमाम्ना जगेजं सतजमसतजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रजापहम् भवति यदनुभावात् कोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अञ्जनासूनु सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्यस्तु सदाम् अशेष सन्मङ्गलानि भवन्तु। सम्यक् श्रोतैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतरे श्रीमद्भागवते महापुराणे तृतीयस्कन्धे षष्ठाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ದೇವರ ಸ್ತೋತ್ರವನ್ನ ಮಾಡ್ತಾ ದೇವತೆಗಳೆಲ್ಲ ತಿಳಿಸ್ಕೊಟ್ಟಿದ್ದೇನೆಂದ್ರೆ ಎಲ್ಲಿಯವರೆಗೆ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಬರೋದಿಲ್ಲ ಅಲ್ಲಿವರೆಗೆ ಮನಸ್ಸು ಭಗವಂತನಲ್ಲಿ ಸ್ಥಿರ ಆಗಲ್ಲ. ಎಲ್ಲಿವರೆಗೆ ಮನಸ್ಸು ಭಗವಂತನಲ್ಲಿ ಸ್ಥಿರ ಆಗೋದಿಲ್ಲ ಅಲ್ಲಿವರೆಗೆ ಭಗವಂತನ ಪಾದಗಳನ್ನ ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಅನುಗ್ರಹ ಯಾವಾಗ ಸಾಧ್ಯ ಅಂತೆಲ್ಲ ವಿಷಯ ಬಂತು. ಇದಾದ್ಮೇಲೆ ಮುಂದಿನ ಈ ಶ್ಲೋಕದಲ್ಲಿ ಅಂದ್ರೆ 24ನೇ ಶ್ಲೋಕದಲ್ಲಿ ವಿಚಾರವನ್ನ ಹೇಳ್ತಾರೆ. ಅದರ ಮುಂಚೆ ಈ ಶ್ಲೋಕ ಹೊರಡೋದಕ್ಕಿಂತ ಪೀಠಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಈ ಶ್ಲೋಕವನ್ನ ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದುವರೆಗೆ ಭಗವಂತನನ್ನ ನೋಡೋದು ಮುಖ್ಯ ಅಂತಿತ್ತು. ಅದಕ್ಕೆ ಅನೇಕ ಉಪಾಯಗಳನ್ನು ಹೇಳ್ತಾ ಬಂದರು. ಆ ಉಪಾಯದಲ್ಲಿ 2 ತರ ಧ್ಯಾನ ಇದೆಯಂತೆ. ಈ 2 ತರ ಧ್ಯಾನವನ್ನ ಮಾಡ್ಬೇಕು ಅಂತ. ಅಂದ್ರೆ ಧ್ಯಾನ ಅನ್ನೋ ಶಬ್ದವನ್ನ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಪರಿಚಯ ಇರೋದ್ರಿಂದ. ವಸ್ತುತಃ ಉಪಾಸನ ಅಂತ ಕರಿಬೇಕು. 2 ತರ ಉಪಾಸನ ಇದೆ. ಒಂದು ಧ್ಯಾನ, ಎಲ್ರು ಏನು ಧ್ಯಾನವನ್ನ ಮಾಡ್ತಾರೆ ಋಷಿ ಮುನಿಗಳೆಲ್ಲ, ಆ ಧ್ಯಾನದಿಂದ ಭಗವಂತನನ್ನ ಕಾಣಬಹುದು. ಇದು ಒಂದು. ಮತ್ತೊಂದೇನು, ವೇದಾಂತ ಶಾಸ್ತ್ರ ಶ್ರವಣಾದಿ ಲಕ್ಷಣ. ವೇದಾಂತ ಶಾಸ್ತ್ರ, ವೇದಾಂತ ಅಂತಂದ್ರೆ ವೇದಾಂತ ಅಂದ್ರೆ ಈ ಉಪನಿಷತ್ತು ಮತ್ತೆ ಅದರ ಮುಖಾಂತರ ಇರುವಂತಹ ಅನೇಕ ಶಾಸ್ತ್ರಗಳು. ಅದರಲ್ಲಿ ಭಾಗವತವು ಕೂಡ ಸೇರುತ್ತೆ. ವೇದಾಂತ ಅಂದ್ರೆ ವೇದದ ಅರ್ಥವನ್ನ ನಿರ್ಣಯ ಮಾಡ್ಕೊಡೋದು. ಭಾಗವತನು ಕೂಡ ವೇದದ ಅರ್ಥಗಳನ್ನ ನಿರ್ಣಯ ಮಾಡಿಕೊಡುತ್ತೆ. ಇದು ವಸ್ತುತಃ ಸಾರ ರೂಪ ಅಂತ ಹೇಳ್ತಾರೆ. ವೇದದ ಸಾರ ಇದು ಅಂತ, ಫಲವಾಗಿ ನಮಗ್ ಹೊರಗೆ ಬಂದಿದ್ದು ಅಂತ ಮೊದಲೇ ನಾವು ಕೇಳಿದೀವಿ. ಅದನ್ನ ನಿರ್ಣಯ ಮಾಡಿಕೊಡೋದು ಅನ್ನೋದಕ್ಕಿಂತ ನಿರ್ಣಯವೇ ಇದು ಭಾಗವತ. ಆತರ ಅದು ಅನೇಕ ಕಡೆ ವಿಷಯಗಳನ್ನು ನೋಡಿದಾಗ ನಿರ್ಣಯ ಆಗತ್ತೆ, ನಿರ್ಣಯಕ್ಕೆ ಕಾರಣನೂ ಆಗತ್ತೆ, ಅದ್ರ ಜೊತೆಗೆ ಫಲ. ಹೆಚ್ಚಾಗಿ ವೇದದ ಸಾರ ಏನಿದೆ ಅದು ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಭಾಗವತ, ಉಪನಿಷತ್ತು ಮತ್ತೆ ಇತಿಹಾಸ ಅಂತೂ ವೇದಕ್ಕೆ ಅನುಕೂಲವಾದ ಯಾವ ಯಾವ ಶಾಸ್ತ್ರಗಳಿವೆ ಅದೆಲ್ಲದರನ್ನ ಶ್ರವಣ ಮಾಡೋದೇನಿದೆ, ಹಾಗೆ ಮನನ ಮಾಡೋದೇನಿದೆ, ನಿರಂತರ ಈ ಶಾಸ್ತ್ರಗಳಲ್ಲಿ ಯಾವಾಗ್ಲೂ ಓದ್ತಾ ಅದನ್ನೇ ಅಧ್ಯಯನ ಮಾಡ್ತಾ ಇನ್ನೊಬ್ಬರಿಗೆ ಹೇಳ್ತಾ ಇರೋದೇನಿದೆ, ಇದು ಒಂದು ಉಪಾಸನೆಯಲ್ಲಿ ಸೇರುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ ಈ 2 ರೀತಿಯ ಈ ಉಪಾಸನೆ ಏನಿದೆ ಇದನ್ನ ಮಾಡದವನಿಗೆ ಮಾತ್ರ ಅಪರೋಕ್ಷ ಜ್ಞಾನ ಆಗತ್ತೆ ದೇವರದು. ಇದನ್ನ ನಾವ್ ಎಲ್ಲಿ ಕೇಳಿದೀವಿ? ಈಗಾಗಲೇ ನಾವು ಸುಧಾದಲ್ಲಿ ಇದನ್ನೇ ಕೇಳಿತ್ತು. ಇಷ್ಟು ದಿವಸ ಪಾಠಗಳಲ್ಲಿ ಈ 3ನೇ ಅಧ್ಯಾಯ ಮೊದಲು 2ನೇ ಪಾದ, ಈ 3ನೇ ಪಾದ ಏನಾಗ್ತಾ ಇದೆ ಅದು ಉಪಾಸನಾ ಪಾದನೆ ಆಗ್ತಾ ಇರೋದು. ಅದರ ಬಗ್ಗೆನ ನಾವು ಕೇಳ್ತಾ ಇದೀವಿ. ಅದೇ ವಿಷಯ ಇಲ್ಲಿ ಬಂದಿದೆ ಭಾಗವತದಲ್ಲಿ.
ಅಪರೋಕ್ಷ ಜ್ಞಾನ ಬೇಕು ಅಂತಾದ್ರೆ ಉಪಾಸನೆ ಬೇಕು. ಉಪಾಸನೆ ಅಂದ್ರೇನು ಅಲ್ಲೂ ಬಂತು, ಸಚ್ಛಾಸ್ತ್ರ ಅಭ್ಯಾಸ ಅಂತ ಅಲ್ಲೂ ಬಂದಿದೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣಾಧಿಕಂ ಅಂತ ಹೇಳಿ ಅಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ವಿವರಿಸ್ತಾ ಮಧ್ವಾಚಾರ್ಯರು ಹೇಳಿದ್ರು, ಎರಡು ತರ ಉಪಾಸನೆ. ಅದರಲ್ಲಿ ಮೊದಲನೇದು ಧ್ಯಾನಕ್ಕೆ ಪ್ರಾಶಸ್ತ್ಯ ಕೊಡ್ಲಿಲ್ಲ, ಸಚ್ಛಾಸ್ತ್ರ ಅಭ್ಯಾಸ. ಸಚ್ಛಾಸ್ತ್ರ ಯಾವುದು ಅಂತ ತೀರ್ಮಾನ ಮಾಡ್ಬೇಕು. ಇಲ್ಲಿ ನಮ್ಗೆ ವೇದಾಂತ ಶಾಸ್ತ್ರ ಅಂತ ಇಲ್ಲಿ ಟಿಪ್ಪಣಿಲಿ ಬರೆದಿದ್ದಾರೆ. ವಸ್ತುತಃ ವೇದಾಂತ ಶಾಸ್ತ್ರ ಅನ್ನೋ ಶಬ್ದ ಬಳಸಿದಾಗ ಅದಕ್ಕೊಂದು ಚೌಕಟ್ಟು ಆಗ್ಬಿಡುತ್ತೆ. ಅದ್ ಬರೀ ಉಪನಿಷತ್ತು, ಬರೀ ಅದಕ್ಕೆ ಅನುಗುಣವಾಗಿತ್ತು ಅಷ್ಟೇ. ಅದ ಸಚ್ಛಾಸ್ತ್ರ ಅನ್ನೋ ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ. ಸಚ್ಛಾಸ್ತ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಒಳ್ಳೆ ಶಾಸ್ತ್ರ ಯಾವುದು, ದುಷ್ಟ ಅಲ್ವೋ ಅದು, ಯಾವ್ದು ಅಂತ ಒಂದು ಪಟ್ಟಿನೂ ಮಾಡಿದ್ರು. ಅದು ನಾವು ಅನುವ್ಯಾಖ್ಯಾನ ಸುಧಾ ಪಾಠದಲ್ಲಿ ನಾವು ನೋಡಿದ್ವಿ. ಅದೇ ಅಲ್ಲಿ ಮೊದಲನೇದಾಗಿ ಸ್ಥಾನವನ್ನು ಪಡೆದಿತ್ತು. ಆಮೇಲೆ ಅಲ್ಲಿ ಸ್ಥಾನ ಕೊಟ್ಟಿದ್ದು ಧ್ಯಾನಕ್ಕೆ. ಯಾಕೆ? ಶಾಸ್ತ್ರಾಧ್ಯಯನ, ಶಾಸ್ತ್ರ ಶ್ರವಣ, ಶಾಸ್ತ್ರ ಮನನ ಬಹಳ ಮುಖ್ಯ. ಇದಲ್ಲದೆ ಧ್ಯಾನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದ್ ಸಾಧ್ಯನೂ ಇಲ್ಲ. ಅಷ್ಟೇ ಅಂತ ಇದೇ ಒಂದು ದೊಡ್ಡ ಉಪಾಸನೆ ಆಗ್ಬಿಡುತ್ತೆ. ಶಾಸ್ತ್ರ ಯಾವಾಗಲೂ ಬೆಳಗ್ಗೆಯಿಂದ ರಾತ್ರಿ ಗೊತ್ತಾದ್ರೆ ಅದೇ ಒಂದು ಉಪಾಸನೆ. ಇದೆಲ್ಲ ಯಾಕೆ ಈಗ ಹೇಳ್ತಾ ಇರೋದು ಇವರು ಅಂದ್ರೆ, ಇಲ್ಲಿ ದೇವತೆಗಳು ಸ್ತೋತ್ರ ಮಾಡ್ತಿದ್ರಲ್ಲ, ಅದಕ್ಕೂ ಇದಕ್ಕೊಂದು ಸಂಬಂಧ ಇದೆ. ಆದ್ರಿಂದ ಇಲ್ಲಿ ಟಿಪ್ಪಣಿಯಲ್ಲಿ ಬಿಡಿಸ್ತಾ ಇದ್ದಾರೆ. ತತ್ರ ಕ್ಷಿಪ್ರ ಪ್ರವೃತ್ತಿಯರ್ಥಂ ಪ್ರಥಮ ಕ್ಲೇಶ ಸಾಧ್ಯ, ದ್ವಿತೀಯ ಸುಖ ಸಾಧ್ಯ ಇತಿ ಉಭಯ ವಿಷಿನಷ್ಟೇ. ಅಲ್ಲಿ ಮೊದಲನೇದು ಇದೆಯಲ್ಲ, ಯಾವುದೋ ಧ್ಯಾನ ಮಾಡ್ಬೇಕು ಅಂತ, ಅದು ತುಂಬಾ ಕಷ್ಟ ಅಂತೆ. ಅದು ಕಷ್ಟಪಟ್ಟು ಮಾಡ್ಬೇಕು. ಅದನ್ನ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಏನ್ ಅಪೇಕ್ಷೆ ಇರುತ್ತೆ? ಬೇಗ ಪಡಿಬೇಕು ಅಂತ. ಬೇಗ ಪಡಿಬೇಕು ಅಂತ ಆದ್ರೆ ಭಗವಂತನ ಅನುಗ್ರಹ, ಅವನ ಅಪರೋಕ್ಷ ಜ್ಞಾನ ಇದೆಲ್ಲ ಬೇಕು ಅಂತ ಆದ್ರೆ ಆಗ ಎರಡನೇದೇ ಪರವಾಗಿಲ್ಲ ಅಂತ. ಸುಖ ಸಾಧ್ಯ ಅಂತ ಹೇಳಿದ್ದಾರೆ, ಆದ್ರೆ ಅದೇ ನಮಗ್ ಕಷ್ಟ. ಸುಖ ಸಾಧ್ಯ ಯಾವುದು? ವೇದಾಂತ ಶಾಸ್ತ್ರ ಕೇಳೋದು ತುಂಬಾ ಸುಖ ಸಾಧ್ಯ. ಆರಾಮಾಗಿ ಕೇಳ್ಬಹುದು, ಆರಾಮಾಗಿ ಮನನ ಮಾಡ್ಬೋದು, ಆರಾಮಾಗಿ ಧ್ಯಾನ ಮಾಡ್ಬೋದು. ಅದು ಕಷ್ಟ ವಸ್ತುತಃ. ಆದ್ರೂ ಅದಕ್ ಹೋಲ್ಸಿದ್ರೆ, ಧ್ಯಾನಕ್ಕೆ ಹೋಲ್ಸಿದ್ರೆ ಸಚ್ಛಾಸ್ತ್ರಾಭ್ಯಾಸ ಪರವಾಗಿಲ್ಲ ಅಂತ. ಹೆಚ್ಚು ಕ್ಲೇಶ ಇಲ್ಲದೆ ಸ್ವಲ್ಪ ಮಾಡಬಹುದು ಅಂತ. ಇದನ್ನ ಈ ಅರ್ಥದಲ್ಲಿ ಇಟ್ಟುಕೊಂಡು ಈ ಮುಂದಿನ ಶ್ಲೋಕದಲ್ಲಿ ದೇವತೆಗಳು ಸ್ತೋತ್ರವನ್ನ ಮಾಡಿದ್ದಾರೆ ಅಂತ. ಇದು ಒಂದು ದುರ್ಘಟ ಭಾವಾರ್ಥ ಪ್ರಕಾಶಿಕ. ಈ ಟಿಪ್ಪಣಿಯಲ್ಲಿ ಒಂದು ಅರ್ಥ ಹೇಳಿದ್ದಾರೆ. ಏನು? ಈಗ ಹಿಂದಕ್ಕೆ ಹೇಳಿದ್ರು, ಜ್ಞಾನ ಪಡಿಬೇಕು ಅಂದ್ರೆ ಮುಖ್ಯ ನೀವೇನ್ ಮಾಡ್ಬೇಕು? ಭಕ್ತಿ ವೈರಾಗ್ಯ ಇದೆಲ್ಲ ಸಂಪಾದನೆ ಮಾಡ್ಬೇಕು. ಯಾವಾಗ ಭಕ್ತಿ ವೈರಾಗ್ಯ ಎಲ್ಲ ಬರುತ್ತೆ? ಶ್ರವಣ ಆದಿ ರೂಪ ವಿಚಾರ. ಭಗವಂತನ ಬಗ್ಗೆ ಕೇಳ್ಬೇಕು, ತುಂಬಾ ಕೇಳಿ ಅದನ್ನೇ ಯಾವಾಗ ಯೋಚನೆ ಮಾಡ್ತಾ ಅದರ ಬಗ್ಗೆನೆ ಮುಳುಗ್ತಾ ಎಲ್ಲ ಇದ್ರೆ ಭಗವಂತನ ಬಗ್ಗೆ ಭಕ್ತಿ ವೈರಾಗ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಇದೆಲ್ಲಾ ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಲ್ಲ, ಎಲ್ರಿಗೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವರು ಇದ್ದಾರೆ, ಅವ್ರೇನ್ ಮಾಡ್ತಾರೆ? ಯೋಗ ಪ್ರಧಾನ, ಯಾವಾಗಲೂ ಯೋಗ ಮಾಡ್ತಾ ಕೂತಿರ್ತಾರೆ. ಯೋಗ ಮಾಡೋದು ಅಂತಂದ್ರೆ ತಪಸ್ ಮಾಡೋದು, ಧ್ಯಾನ ಮಾಡೋದು. ಯಾವಾಗಲೂ ಮೂಗನ್ನು ಹಿಡ್ಕೊಂಡಿರ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಮತ್ತೆ ಆಸನವನ್ನ ಗೆದ್ವಿ ಅಂತ ಹೇಳ್ತಾರೆ. ಮತ್ತೆ ಭೂಮಿಯಿಂದ ಸ್ವಲ್ಪ ಹಿಂಗ್ ಮೇಲಕ್ಕೆ ದೇಹ ಏಳ್ಬೇಕು, ಅದೊಂದು ದೊಡ್ಡ ಸಾಧನೆ ಅಂತ, ಅದೇ ಒಂದು ಸಾಧನೆ ಅಂತ ಅನ್ಕೊಂಡಿರ್ತಾರೆ. ವಾಯು ಜಯ, ಎಷ್ಟು ಗಾಳಿಯನ್ನ ಗೆಲ್ತೀವೋ ಅದೇ ಒಂದು ದೊಡ್ಡ ನಿಗ್ರಹ ಅಂತ ಭಾವಿಸ್ತಾರೆ. ಇಂಥ ವಾಯು ಜಯ, ಆಸನ ಸಿದ್ಧಿ, ಈ ತರದ ಫಲಗಳೆಲ್ಲ ಇದೆ. ಇದನ್ನ ಪ್ರಧಾನ ಅಂತ ಇಟ್ಟುಕೊಂಡವರು ಇದನ್ನೆಲ್ಲ ಬಿಟ್ಬಿಡ್ತಾರೆ. ಯಾವ್ದನ್ನ? ಈ ಶಾಸ್ತ್ರ ಕೇಳೋದು, ಶಾಸ್ತ್ರ ಓದೋದು ಇದೆಲ್ಲ ಅವರಿಗೆ ಬೇಕಾಗಿಲ್ಲ. ಯಾಕೆ? ಅವರ ದೃಷ್ಟಿನೇ ಬೇರೆ. ಅವರು ಯೋಗ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಏನೇ ಆಗ್ಲಿ, ಮನಸ್ಸಂತೂ ಅವಶ್ಯವಾಗಿ ಇಬ್ಬರಿಗೂ ಬೇಕೇ ಬೇಕು. ಅಲ್ಲಿ ಧ್ಯಾನ ಮಾಡೋರ್ಗೂ ಮನಸ್ಸಿನ ಏಕಾಗ್ರತೆ ಮುಖ್ಯ. ಈ ಶಾಸ್ತ್ರ ಶ್ರವಣ, ಶಾಸ್ತ್ರ ಅಧ್ಯಯನ ಮಾಡೋರ್ಗೂ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ. ಇದೆಲ್ಲ ಆಗ್ಬೇಕು ಅಂತಾದ್ರೆ ಅನಿವಾರ್ಯವಾಗಿ ಕೊನೆಗಾದ್ರೂ ಮನಸ್ಸನ್ನ ಗೆಲ್ಲೇಬೇಕಲ್ಲ. ಅದಾಗ್ದಿರೇನು ಆಗಲ್ವಲ್ಲ. ಮನಸ್ಸನ್ನ ಗೆಲ್ಲೋದು ಹೇಗೆ? ಅದ್ ಮತ್ತೆ ಶಾಸ್ತ್ರ ಶ್ರವಣ ಮಾಡ್ಲೇಬೇಕು. ಶಾಸ್ತ್ರ ಕೇಳಿ ಒಂದು ಮನಸ್ಸಿನ ಸಂಸ್ಕಾರ ಆಗಿರುತ್ತೆ. ಆ ಮನಸ್ಸಿನ ಸಂಸ್ಕಾರ ಆದಾಗ ಕೊನೆಗೆ ಅದು ಪಕ್ವ ಆಗತ್ತೆ, ಹಣ್ಣಿನ ತರ. ಅವಾಗ ಒಳ್ಳೆ ಆ ಮನಸ್ಸಿನೆಲ್ಲೂ ಹರಿಯಲ್ಲ, ದೇವರ ಕಡೆ ಮಾತ್ರ ಹರಿಯತ್ತೆ. ಆದ್ರೆ ಇಲ್ಲೇ ಒಂದು ಪ್ರಶ್ನೆ ಮಾಡ್ಕೊಡ್ತಾರೆ, ಅಲ್ಲ ಎಷ್ಟೋ ಜನ ಶಾಸ್ತ್ರ ಓದ್ಲಿಲ್ಲ, ಕೇಳಲಿಲ್ಲ, ಏನು ಮಾಡ್ಲಿಲ್ಲ. ಈ ವಾಯುಜಯ ಅಂತಂದ್ರೆ ಗಾಳಿನ ಗೆಲ್ಲೋದು. ಗಾಳಿ ಗೆಲ್ಲೋದು ಅಂದ್ರೆ ಅರ್ಥ ಏನು? ಇವಾಗ ನಾವೆಲ್ಲ ನೋಡ್ತೀವಲ್ಲ, ಕೇಳ್ತಾ ಇರ್ತೀವಿ, ಈ ಅನೇಕ ವರ್ಷಗಳ ಕಾಲ ಬದುಕ್ಬೋದು, ಪ್ರಾಣಾಯಾಮದ ಸಿದ್ಧಿ. ಪ್ರಾಣಾಯಾಮವನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೋ ಅವ್ರಿಗೆ ಆಯುಷ್ಯ ಅಭಿವೃದ್ಧಿ ಅಂತ. ಆಯುಷ್ಯ ಅಭಿವೃದ್ಧಿ ಅಂತ ಹೇಳಿ ಪ್ರಾಣಾಯಾಮ ಅದು ಸಿದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟೋ ವರ್ಷ ಹೋಗ್ಬಿಡತ್ತೆ. ಅಷ್ಟೆಲ್ಲ ವರ್ಷ ಹೋಗೋದ್ರ ಬದಲು ಅದರಲ್ಲೇ ಒಂದು ಶಾಸ್ತ್ರಾಧ್ಯಯನ ಮಾಡಿದ್ರೆ ಶಾಸ್ತ್ರ ಜ್ಞಾನನಾದ್ರೂ ಬರ್ತಾ ಇತ್ತು.
ಆದ್ರೆ ಕೇವಲ ಯೋಗ ಸಾಧನೆ ಅಂತ ಕೂತು ಈ ಕಡೆ ಶಾಸ್ತ್ರಜ್ಞಾನ ಬರ್ಲಿಲ್ಲ, ಈ ಕಡೆ ಅದ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ಲ, ಧ್ಯಾನ ಕೂತ್ರೆ ಯಾವ ರೀತಿ ಧ್ಯಾನ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ ಸರಿಯಾಗಿ, ಈ ತರ ಎಡವಟ್ಟಾಗಿ ಕೊನೆಗೆ ಆಯುಷ್ಯ ಜಾಸ್ತಿ ಆಯ್ತು, ಆದ್ರೆ ಅದರ ಫಲ ಸಿಗ್ಲಿಲ್ಲ, ವ್ಯರ್ಥ. ಆಯುಷ್ಯ ಜಾಸ್ತಿ ಮಾಡ್ಕೊಂಡು ವ್ಯರ್ಥ. ಇದ್ದ ಆಯುಷ್ಯದಲ್ಲಿ ಎಷ್ಟು ಚೆನ್ನಾಗಿ ಒಂದು ತಿಳ್ಕೊಂಡು ಎಷ್ಟು ಸಾಧನೆ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಇದನ್ನೆಲ್ಲ ಪಕ್ಕಕ್ಕೆ ಹಾಕಿದ್ರು. ಅವ್ರು ಅನ್ಕೊಂಡಿದ್ದು ವಾಯುಜಯ, ಆಸನ ಸಿದ್ಧಿ ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ಸಾಕು, ಮುಕ್ತಿಗೆ ನೇರ ಹೋಗ್ಬೋದು. ಯಾಕೆ ಪ್ರಮಾಣಗಳಲ್ಲೂ ಹಾಗೆ ಇದೆ, ಶಾಸ್ತ್ರದಲ್ಲೂ ಹಾಗೆ ಇದೆಯಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು, ಇಲ್ಲ ಅವ್ರಿಗೆ ಸಿಗೋ ಮುಕ್ತಿ ನಿಜವಾದ ಮುಕ್ತಿ ಅಲ್ಲ. ಅವ್ರಿಗ್ ಮುಕ್ತಿ ಸಿಗ್ಬೇಕು ಅಂತಂದ್ರೆ ಮತ್ತೆ ಶಾಸ್ತ್ರ ಶ್ರವಣ ಮಾಡೇ ಮುಕ್ತಿ ಅವ್ರಿಗೆ ಸಿಗ್ಬೇಕು. ಸುಲಭವಾದ ಉಪಾಯ ಯಾವುದೂ ಇಲ್ಲ. ಹೋಗಿ ಗಂಗೆಯಲ್ಲಿ ಮುಳುಗ್ದ ಮುಕ್ತಿ ಇಲ್ಲ. ಮುಕ್ತಿ ಆಗೋದು ಅನ್ನೋ ಶಬ್ದಕ್ಕೆ ಅಲ್ಲಿ ಬೇರೆನೆ ಅರ್ಥ. ಮುಕ್ತಿ ಅಂದ್ರೇನು? ಈ ಜನ್ಮದಿಂದ ಮುಕ್ತಿ ಸಿಕ್ತು, ಇನ್ನೊಂದು ಒಳ್ಳೆ ಜನ್ಮ ಬರುತ್ತೆ ಅಂತ ಅಭಿಪ್ರಾಯ ಅಷ್ಟೇ. ಇದೇ ಮುಕ್ತಿ ಅನ್ನೋದಕ್ಕೆ ಅರ್ಥ, ಹೊರತು ಅವನಿಗೆ ನೇರವಾಗಿ ಮೋಕ್ಷಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಅಂತ ಅರ್ಥ ಖಂಡಿತ ಅಲ್ಲ. ಯಾಕೆಂದ್ರೆ ತೇಷಾ ಮುಕ್ತಿ ನ ಸಂಪೂರ್ಣ, ಅದು ಸಂಪೂರ್ಣವಾದ ಮುಕ್ತಿ ಅಲ್ಲ, ಕಿಂತು ಅಲ್ಪೈವ, ಅದು ಬಹಳ ಕಡಿಮೆ ಮುಕ್ತಿ ಅಂತ ಹೇಳಿ ಇದನ್ನ ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಈಗ ಶ್ಲೋಕಕ್ಕೆ ಹೋಗೋಣ. ಪಾನೇನ ತೇ ದೇವ ಕಥಾ ಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾಪು ರಕುಂಠಧಿಷ್ಣ್ಯಂ. ಇಲ್ಲಿ ಯಥಾಂಜಸಾ ತ್ವಾಪುಹು ಅಕುಂಠಧಿಷ್ಣ್ಯಂ, ಅರ ಅನ್ನೋದು ವಿಸರ್ಗ ಆಗ್ಬಿಡುತ್ತೆ, ಆಪುಹು ಅಕುಂಠಧಿಷ್ಣ್ಯಂ ಅಂತ ಇರೋದು. ಅಥವಾ ಈಯುಹು ಅಂತಾನು ಶಬ್ದ ಇದೆ, ಬ್ರಾಕೆಟ್ ದವ್ರು ಕೊಟ್ಟಿರ್ತಾರೆ. ಈ ರೀತಿ ತ್ವಾ ಈಯುಹು ತ್ವೇಯುಹು ಅಂತ ಆಗತ್ತೆ ಶಬ್ದ. ಅದನ್ನ ತ್ವಾ ಆಪುಹು ಅಂತ ಒಂದು ಕ್ರಿಯಾಪದ, ಅಥವಾ ತ್ವಾ ಈಯುಹು ಅಂತ ಕ್ರಿಯಾಪದ ಸೇರಿಸಿದಾಗ ಯಥಾಂಜಸಾ ತ್ವೇಯುರಕುಂಠಧಿಷ್ಣ್ಯಂ ಅಂತ ಒಂದು ಪಾಠ. ಮತ್ತೊಂದು ಯಥಾಂಜಸಾ ತ್ವಾಪುರಕುಂಠಧಿಷ್ಣ್ಯಂ ಅಂತ. ಕ್ರಿಯಾಪದ ಮಾತ್ರ ಬದಲಾಗುತ್ತೆ, ಅದರ ಅರ್ಥ ಒಂದೇ. ಆಪುಹು ಅನ್ನೋದಕ್ಕೂ ಈಯುಹು ಅನ್ನೋದಕ್ಕೂ ಒಂದೇ ಅರ್ಥ. ಇಲ್ಲಿ ದೇವತೆಗಳು ಹೇಳ್ತಾ ಇರೋದಿಷ್ಟೇ, ಹೇ ದೇವ ಭಗವಂತನೇ, ಯಾರು ವೈಕುಂಠಕ್ಕೆ ಹೋಗ್ತಾರೆ ದೇವತೆಗಳೇ ತಿಳಿಸ್ತಾ ಇದ್ದಾರೆ, ಇಂಥವ್ರು ವೈಕುಂಠಕ್ಕೆ ಹೋಗ್ತಾರೆ, ಇಂಥವ್ರು ಆ ವೈಕುಂಠದಲ್ಲಿರೋ ಭಗವಂತನನ್ನ ಪಡಿತಾರೆ. ಆ ಭಗವಂತ ಹೇಗಿದ್ದಾನೆ? ಅಕುಂಠಧಿಷ್ಣ್ಯಂ ಅಂತ ಹೇಳ್ತಾರೆ. ಯಾವುದಕ್ಕೆ ಕುಂಠ ಅಂದ್ರೆ ನಾಶ ಇಲ್ವೋ ಅಂಥ ಪದವಿಯನ್ನ ಪಡಿತಾರೆ. ಯಾವ್ದದು ನಾಶ ಇಲ್ಲದೆ ಇರೋ ಪದವಿ? ಅಂದ್ರೆ ವೈಕುಂಠ. ವೈಕುಂಠ ಲೋಕಕ್ಕೆ ಹೋಗಿ ಸೇರ್ತಾರೆ ಅಂತ ಅರ್ಥ. ಅಥವಾ ಭಗವಂತನಿಗೆ ಅಕುಂಠ ಅಂತ ಕರೀತಾರೆ. ವಸ್ತುತಃ ಹಾಗೆ ವಿಕುಂಠನ ಸ್ಥಾನ ಆದ್ರಿಂದ ವೈಕುಂಠ ಅಂತ ಅದಕ್ಕೆ ಕರೆಯೋದು. ವಿಕುಂಠ ಅಂದ್ರೇನು? ಯಾರಿಗೆ ಸರ್ವಥಾ ನಾಶ ಇಲ್ವೋ ಎಂದಿಗೂ ಅಂತವನ್ಗೆ ವಿಕುಂಠ ಅಂತ ಕರೀತಾರೆ. ಆ ವಿಕುಂಠನ ಜಾಗ ಆದ್ರಿಂದ ವೈಕುಂಠ ಅಂತ ಅದಕ್ಕೆ ಹೆಸರು. ಅಕುಂಠಧಿಷ್ಣ್ಯ ಅನ್ನೋ ಶಬ್ದವನ್ನಲ್ಲಿ ಬಳಸಿದ್ದಾರೆ. ಇದಕ್ಕೆ ಏನ್ ಅರ್ಥ ಅಂದ್ರೆ ಅಪ್ರತಿಹತ ವೈಕುಂಠಾದಿ ಸ್ಥಾನಂ ಅಂತ ಒಂದರ್ಥ ಬರೆದ್ರು. ಅಥವಾ ಇನ್ನೊಂದು ಅರ್ಥ ಇದೆ, ಧಿಷ್ಣ್ಯ ಅಂದ್ರೆ ಸ್ವರೂಪ ಅಂತ ಅರ್ಥ. ಯಾರ ಸ್ವರೂಪಕ್ಕೆ ಯಾವ ರೀತಿನೂ ಕೂಡ ಒಂದು ಅವಧಿ, ಕುಂಠತೆ ಅಂದ್ರೆ ಒಂದು ಗಡಿ ಇಲ್ಲ. ಗಡಿ ಇದ್ರೆ ಕುಂಠ ಇದೆ ಅಂತ ಅರ್ಥ. ಗಡಿ ಇಲ್ಲ, ಮಿತಿ ಇಲ್ಲ ಅಂದ್ರೆ ಅದಕ್ಕೆ ಅಕುಂಠ ಅಂತ ಕರೀತಾರೆ. ಹಾಗಾದ್ರೆ ಯಾರ ಧಿಷ್ಣ್ಯ ಸ್ವರೂಪಕ್ಕೆ ಮಿತಿ ಇಲ್ವೋ ಅಂತವನು, ಅಂದ್ರೆ ಅಪರಿಚ್ಛಿನ್ನ ಸ್ವರೂಪ. ದೇವರು ಎಷ್ಟು ಕಡೆ ಎಲ್ಲಿವರೆಗಿದ್ದಾನೆ? ಎಲ್ಲಾ ಕಡೆ ಇದ್ದಾನೆ ಅಷ್ಟೇ. ಇಲ್ಲ ಈ ಸಮುದ್ರದ ಕೊನೆವರೆಗಿದಾನ? ಅಲ್ಲ, ಅದನ್ನ ದಾಟು ಇದ್ದಾನೆ. ಆಮೇಲೆ ಈ ಸಮುದ್ರದ ತನಕಿದಾನ? ಅದನ್ನ ದಾಟ್ಕೊಂಡು ಇದ್ದಾನೆ. ನೀವ್ ಯಾವ ಜಾಗ ತೋರಿಸಿದ್ರು ಕೂಡ ಆ ಜಾಗವನ್ನ ದಾಟ್ಕೊಂಡು ಭಗವಂತ ಇದ್ದಾನೆ. ಇದನ್ನ ಅಪರಿಚ್ಛಿನ್ನ ಸ್ವರೂಪ ಅಂತ ಕರೀತಾರೆ. ಇದು ಅರ್ಥ. ಅಂತೂ ಇವರೆಲ್ಲ
ಯಾರು ಈ ಮಾರ್ಗದಲ್ಲಿ ಸಾಕ್ತಾರೆ ಅಂಥವ್ರಿಗೆಲ್ಲ ಆ ವೈಕುಂಠದಲ್ಲಿರೋ ದೇವರ ಸ್ವರೂಪ ಪ್ರಾಪ್ತಿ ಆಗತ್ತೆ. ಹಾಗಾದ್ರೆ ಆ ಭಗವಂತನ ಪಡ್ಲಿಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಹೇಳ್ತಾರೆ. ಪಾಲೇನತೆ ದೇವ ಕಥಾ ಸುಧಾಯ. ಮೊದಲನೇ ಗುಣ ಏನು? ವೈಕುಂಠದ ಮಾರ್ಗದಲ್ಲಿ ನಾವಿದೀವಿ ಅಂತಾದ್ರೆ ಆ ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಕಥಾ ಸುಧಾಯ ಪಾನೇನ, ದೇವರ ಕಥೆಗಳನ್ನ ಕೇಳ್ತಾ ಇರ್ತಾನೆ ಅಂತ ಅರ್ಥ. ಮೊದಲು ಅಂದ್ರೆ ಶ್ರವಣ. ಅವನಿಗೆ ಕೇಳೋದೇ ಜೀವನದಲ್ಲಿ ಇಲ್ಲ ಅಂತಾದ್ರೆ ಅವನ ಮಾರ್ಗದಲ್ಲಿ ಇಲ್ವೇ ಇಲ್ಲ ಅಂತ ಅರ್ಥ. ಅವನ್ ಎಲ್ಲೋ ಇದ್ದಾನೆ ಅಂತ ಅರ್ಥ. ಇನ್ನು ಆ ಮಾರ್ಗಕ್ಕೆ ತರ್ಬೇಕಲ್ಲ. ಶಾಸ್ತ್ರ ಶ್ರವಣ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಭಗವಂತನ ಕಥೆ ಅಂದ್ರೆ ಅದು ಬರೀ ಕಥೆ ಕೇಳ್ತಾ ಕೂಡೋದೇ ಅಲ್ಲ. ಕಥೆ ಅಂದ್ರೆ ತತ್ವ ಅಂತ ಅರ್ಥ. ಆ ತತ್ವಗಳಾಗ್ಬಹುದು, ಯಾಕೆ ಭಗವಂತನ ಮಹಿಮೆಗಳಾಗ್ಬಹುದು, ಎಲ್ಲವೂ ಸೇರುತ್ತೆ. ಎಲ್ಲವೂ ಸೇರಿದ ಹಾಗೆ ಭಗವಂತನ ಕಥೆ ಏನಿದೆಯಲ್ಲ ಅವನ ಚರಿತ್ರೆ ಅದು ಅಮೃತ. ಕಥಾ ಸುಧಾ. ಅದು ಕಥಾ ಅನ್ನೋದು ಅಮೃತ. ಆ ಅಮೃತವನ್ನ ಪಾನೇನ ಕುಡಿತಾ ಇರ್ಬೇಕು. ಎಷ್ಟು ಭಗವಂತನ ಕಥಾ ಪಾನವನ್ನ ಮಾಡ್ತಾನೋ ಅಷ್ಟು ಅವನಿಗೆ ಅನುಕೂಲ. ಅಂದ್ರೆ ವೈಕುಂಠದ ಮಾರ್ಗದಲ್ಲಿ ಮುಂದೆ ಸಾಗ್ಲಿಕ್ಕೆ ಅನುಕೂಲ. ಅಂದ್ರೆ ತುಂಬಾ ಶ್ರವಣ ಮಾಡ್ಬೇಕಂತೆ ಜೀವನದಲ್ಲಿ. ಎಷ್ಟೆಷ್ಟು ಶ್ರವಣ ಮಾಡ್ತಾರೋ ಅಷ್ಟು ವೈಕುಂಠ ಮಾರ್ಗದಲ್ಲಿ ಹತ್ತತ್ರ ಹೋಗ್ತಾ ಇದ್ದಾನೆ ಅವನು ಅಂತ ಅರ್ಥ. ಅಂದ್ರೆ ಮುಂದೆ ಒಳ್ಳೆ ಗತಿ ಸಿಗತ್ತೆ ಅವನಿಗೆ ಅಂತ ಅರ್ಥ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಶಾಸ್ತ್ರವನ್ನ ಕೇಳ್ತಾ ಇರ್ತಾನೋ ಅವನಿಗೆ ಏನಾಗುತ್ತೆ ಲಾಭ? ಪ್ರವೃದ್ಧ ಭಕ್ತಿಯ. ಭಕ್ತಿ ಇದ್ದದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಶಾಸ್ತ್ರ ಶ್ರವಣ ಮಾಡೋದು ಒಂದ್ಸಲಿ ಕೇಳಿದ್ರೆ ಸ್ವಲ್ಪ ಭಕ್ತಿ ಇತ್ತು, 2 ಸಲಿ 3 ಸಲಿ ಹೋಗ್ತಾ ಹೋಗ್ತಾ ಹೇಗಾಗ್ಬಿಡುತ್ತೆ, ಕೇಳಿ 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 ಭಕ್ತಿ ಬೆಳಿತಾ ಹೋಗ್ತಾನೆ ಇರುತ್ತೆ. ಅದಕ್ಕೆ ಮಿತಿನೇ ಇಲ್ಲ. ದೇವರ ಮೇಲೆ ಭಕ್ತಿಗೆ ಮಿತಿ ಇದೆಯಾ? ಖಂಡಿತ ಮಿತಿ ಇಲ್ಲ. ನಾವ್ ಅನ್ಕೊಳ್ಬಹುದು ಬ್ರಹ್ಮದೇವರ ಭಕ್ತಿ, ಲಕ್ಷ್ಮೀ ದೇವಿಯ ಭಕ್ತಿ ಮಿತಿ ಆಗ್ಬಿಡ್ತು. ಹಾಗೇನಿಲ್ಲ. ಅವರ ಭಕ್ತಿನೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ದೇವರ ಒಂದೊಂದು ರೂಪ, ದೇವರ ಒಂದೊಂದು ಗುಣ ಇನ್ನೂ ಕೂಡ ಅನಂತ. ಇಷ್ಟು ಅಂತ ದೇವರ ಗುಣನೂ ಇಷ್ಟು ಅಂತಿಲ್ಲ, ದೇವರ ರೂಪಗಳು ಇಷ್ಟು ಅಂತ ಪಟ್ಟಿ ಇಲ್ಲ. ಹಾಗಾಗಿ ಎಷ್ಟು ಭಗವಂತನ ರೂಪ ನೋಡ್ತಾರೋ ಅಷ್ಟು ಬೆಳೀತಾ ಹೋಗ್ತಾ ಇದೆ ಭಕ್ತಿ. ಅದನ್ನ ಪ್ರವೃದ್ಧ ಭಕ್ತಿ. ಅದನ್ನ ಮೊದಲು ಕೇಳಬೇಕು. ಅದರಿಂದ ಭಕ್ತಿ ಎಷ್ಟು ಸಲಿ ಕೇಳ್ತಾ ಇರ್ತಾರೋ ಅಷ್ಟು ಸಲಿ ಭಕ್ತಿ ಹಾಗೇ ಬೆಳೀತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ವಿಷದ ಆಶಯಾಯೇ. ಆಶಯ ಅಂದ್ರೆ ಅಂತಃಕರಣ, ಮನಸ್ಸು ವಿಷದವಾಗತ್ತೆ. ಅಂದ್ರೆ ವಿಸ್ತಾರ ಆಗತ್ತೆ ಮನಸ್ಸು ವಿಸ್ತಾರ ಆಗೋದು ಅಂದ್ರೆ ತನ್ನ ಕಶ್ಮಲಗಳನ್ನೆಲ್ಲ ಕಳ್ಕೊಳ್ಳುತ್ತೆ. ಮನಸ್ಸು ತುಂಬಾ ಚಿಕ್ಕದು ಮಾಡ್ಕೊಂಡಿರ್ತಾರೆ ಕೆಲವರು. ಅಂದ್ರೆ ಸಂಕುಚಿತ ಭಾವ ಅಂತ ಹೇಳ್ತೀವಲ್ಲ, ಎಲ್ಲಾದ್ರಲ್ಲೂ ಏನೋ ಒಂದು ತಪ್ಕೊಂಡು ಹಿಡಿತಾ ಇರ್ತಾರೆ. ಅವರು ಸಂಕುಚಿತ ಭಾವನೆ ಇರೋರು. ಇವ್ ಸ್ವಲ್ಪ ವಿಸ್ತಾರ ಭಾವನೆ, ಸಂಕುಚಿತ ಭಾವನೆ ಅಲ್ಲ, ತುಂಬಾ ವಿಶಾಲವಾದ ಹೃದಯ ಇವ್ರದ್ದು ಅಂತ. ವಿಶಾಲವಾದ ಹೃದಯ ಅಂದ್ರೆ ಕೆಲವುದನ್ನೆಲ್ಲ ಬಿಟ್ಬಿಡ್ತಾರೆ, ಇರ್ಲಿ ಪರವಾಗಿಲ್ಲ ಅಂತ. ಒಳ್ಳೆ ಅಂಶವನ್ನ ಮಾತ್ರ ಗ್ರಹಣ ಮಾಡ್ತಾರೆ ಈ ತರದವರು. ಇಲ್ಲಿ ವಿಷದ ಆಶಯ ಅಂದ್ರೆ ಆ ಭಕ್ತಿ ಜಾಸ್ತಿ ಆದಷ್ಟು ದೇವರ ಬಗ್ಗೆ ಬೇರೆ ವಿಷಯಗಳನ್ನೆಲ್ಲ ಬಿಟ್ಬಿಡ್ತಾರೆ. ಸಂಕುಚಿತ ಭಾವ ಹೋಗ್ಬಿಡುತ್ತೆ ಅವ್ರಿಗೆ. ಅದ್ರ ಬಗ್ಗೆ ಅವ್ರ ಕಾಳಜಿನೇ ಇರಲ್ಲ. ಮನಸ್ಸು ನಿರ್ಮಲ ಆಗ್ತಾ ಹೋಗುತ್ತೆ, ಶುದ್ಧ ಆಗ್ತಾ ಹೋಗುತ್ತೆ. ಅವರು ಮುಂದೇನ್ ಪಡಿತಾರೆ? ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ. ವೈರಾಗ್ಯ ಸಾರ. ಯಾವಾಗ ಅಂತಃಕರಣ ಶುದ್ಧಿ ಆಯ್ತೋ ಮನಸ್ಸು, ಆಗ ವೈರಾಗ್ಯ ಫಲ ಅವ್ರಿಗೆ ಕೈಗೆ ಸಿಕ್ತು ಅಂತ ಅರ್ಥ. ಹಾಗಾದ್ರೆ ವೈರಾಗ್ಯ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕು. ಒಂದರು ಶಾಸ್ತ್ರ ಕೇಳ್ತಾ ಇರ್ಬೇಕು ಯಾವಾಗ. ಕೇಳಿ 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 ಭಕ್ತಿ ಜಾಸ್ತಿ ಮಾಡ್ಕೊಂತ ಹೋಗಿ ನಂತರ ಮನಸ್ಸಿನ ಶುದ್ಧತೆಯ ಉಂಟಾಗಿ ವೈರಾಗ್ಯ ಅನ್ನೋ ಫಲ ಅದು ಸಿಗತ್ತೆ. ಸಿಕ್ಕಾದ ಮೇಲೆ ಪ್ರತಿಲಭ್ಯ ಬೋಧಂ. ಆಗ ಬೋಧ ಅಂದ್ರೆ ಭಗವಂತನ ಜ್ಞಾನವನ್ನ ಪಡಿತಾನೆ. ಆ ಜ್ಞಾನವನ್ನ ಪಡೆದ ಮೇಲೆ, ಭಗವಂತನ ಅಪರೋಕ್ಷವನ್ನ ಪಡೆದ ಮೇಲೆ ಅವನ ಅನುಗ್ರಹದಿಂದ ಸೀದಾ ಆಪುಹು ಆ ವೈಕುಂಠಕ್ಕೆ ಹೋಗಿ ಸೇರ್ತಾನೆ. ಹಾಗಾದ್ರೆ ಮೊದಲನೇ ಮೆಟ್ಲು ಯಾವುದು? ಪಾನ. ಚೆನ್ನಾಗಿ ಅಮೃತ ಪಾನ ಮಾಡ್ತಾ ಇರ್ಬೇಕು ಅಂತ ಅದು. ಎರಡನೇದು ಭಕ್ತಿ, ಮೂರನೇದು ಅಂತಃಕರಣ ಶುದ್ಧಿ, ನಾಲ್ಕನೇದು ವೈರಾಗ್ಯ, ಆಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ವೈಕುಂಠ ಪ್ರಾಪ್ತಿ. ಹೀಗೆ ಈ ಶ್ಲೋಕದಲ್ಲಿ ಕ್ರಮವನ್ನ ಹೇಳಿದ್ದಾರೆ. ಅಲ್ಲೊಂದು ಮಾತನ್ನ ಹೇಳ್ತಾರೆ, ವೈರಾಗ್ಯ ಸಾರಂ ಅಂದ್ರೆ ವೈರಾಗ್ಯ ಅನ್ನೋ ಒಂದು ಫಲ, ಅಥವಾ ವೈರಾಗ್ಯ ಪಡೆದು ವೈರಾಗ್ಯದ ಫಲ ಯಾವುದು? ಅಪರೋಕ್ಷ ಜ್ಞಾನ. ಅದನ್ನ ಪಡೆದು ಅಂಜಸ ರುಜು ಮಾರ್ಗದಿಂದ ಹೋಗ್ತಾನವನು ಅಂತ ಹೇಳಿದ್ದಾರೆ. ಇದು ನೇರವಾದ ಮಾರ್ಗ. ಇದು ವಕ್ರ ಮಾರ್ಗ ಇಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಏನೋ ಒಂದು ಶಾರ್ಟ್ ಕಟ್ ಅಲ್ಲಿ ಮೋಕ್ಷಕ್ಕೆ ಹೋಗ್ಬಿಡೋದು ಅಂತ ಇಲ್ಲ. ಇದು ಹೋಗೋದಿದ್ರೆ ಈ ಮಾರ್ಗನೇ ಬೇಕು, ಯಾವ ಮಾರ್ಗನೂ ಇಲ್ಲ ಬೇರೆದು. ರುಜು ಮಾರ್ಗ ಇದೆ, ಈ ರುಜು ಮಾರ್ಗದಿಂದ ಹೋಗ್ಬೇಕು ಅಂತ ಶಾಸ್ತ್ರದ ಒಂದು ಆದೇಶ. ಇದರಂತೆ ಈ ದೇವತೆಗಳೆಲ್ಲ ತಾವು
ಅಂತ ಭಗವಂತ ನಿನ್ನನ್ನ ಹೀಗೆ ಎಲ್ರು ಪಡಿತಾರೆ ಅಂತ ಹೇಳೋ ಮುಖಾಂತರ ನಮಗೇನ್ ತೋರಿಸ್ತಾ ಇದಾರೆ ಅಂದ್ರೆ, ಓ ಯಾರು ಈ ತರ ಸಾಧನೆ ಮಾಡ್ತಾರೋ ಅವ್ರಿಗೆ ದೇವರ ದರ್ಶನ ಆಗುತ್ತೆ, ಅವ್ರಿಗೆ ವೈಕುಂಠ ಪ್ರಾಪ್ತಿ ಆಗತ್ತೆ ಅಂತ ಅರ್ಥ, ಹೊರತು ಬೇರೆಯವ್ರಿಗೆ ಅಲ್ಲ ಅಂತ ಗೊತ್ತಾಯ್ತು. ಇದಾದ್ಮೇಲೆ ಕೆಲವರು ಇದ್ದಾರೆ, ಕೆಲವರು ಭಗವಂತನನ್ನ ಪಡಿತಾರೆ. ಹೇಗ್ ಪಡಿತಾರೆ? ಅವರ ಕ್ರಮವನ್ನು ತಿಳಿಸ್ತಾರೆ. ಅವರು ಈ ಶಾಸ್ತ್ರ ಶ್ರವಣವನ್ನು ಮಾಡ್ತಾರೆ. ಈಗ ತಾನೇ ಬಂತು, ಯಾವಾಗಲೂ ಬೆಳಗ್ಗೆ ರಾತ್ರಿ ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಓದಿದ್ದು ಅಂತಾನೆ ಇಲ್ಲ. ಈ ಋಷಿ ಮುನಿಗಳೆಲ್ಲ ಕೆಲವರು ಪಾಠ ಕೇಳೋದೇ ಇಲ್ಲ, ಎಲ್ಲೋ ಕೂತಿರ್ತಾರೆ, ಧ್ಯಾನ ಮಾಡ್ತಾ ಕೂತಿರ್ತಾರೆ. ಯಾವಾಗಲೂ ಒಂದು 50 ವರ್ಷ, 100 ವರ್ಷ, 1000 ವರ್ಷ, 10,000 ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವ್ರು ಹೇಗೆ ಅಂದ್ರೆ ಕೂತಲ್ಲೇ ಹಿಂಗ್ ಮೇಲೆ ದೇಹ ಹೋಗ್ತಾ ಇರುತ್ತೆ. ಏನ್ ಬೇಕಾದ್ರೂ ಅವ್ರಿಗೆ ಶಕ್ತಿ ಬಂದಿರುತ್ತೆ. ಇಂಥವ್ರೆಲ್ಲ ದೇವರ ಅನುಗ್ರಹವನ್ನು ಪಡೆದ್ ಮೋಕ್ಷಕ್ಕೆ ಹೋಗ್ಬಿಡ್ತಾರಲ್ಲ, ಅವರೆಲ್ಲ ಶಾಸ್ತ್ರ ಶ್ರವಣ ಮಾಡಿರ್ತಾರ ಅಂದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಮುಂದಿನ ಶ್ಲೋಕ ಇದೆ, 25ನೇ ಶ್ಲೋಕ. ತಥಾ ಪರೇ ತ್ವಾತ್ಮ ಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮ ಸ್ಯಾತ್ ನತು ಸೇವಯಾತೆ. ತಥಾ ಅಪರೇತು, ಕೆಲವರು ಇದಾರಂತೆ, ಈ ಮಾರ್ಗ ಬೇಡ ನಮ್ಗೆ, ಇನ್ನೊಂದ್ ಮಾರ್ಗದಿಂದ ನಾವು ದೇವರನ್ನು ಪಡೆದ್ ಬಿಡ್ತೀವಿ, ಮೋಕ್ಷಕ್ಕೆ ಹೋಗ್ಬಿಡ್ತೀವಿ, ವೈಕುಂಠ ನಾವು ಪಡಿತೀವಿ ಅಂತಿದ್ದಾರೆ. ಯಾರು? ಯೋಗಿಗಳು. ಯೋಗಿಗಳು ಅಂದ್ರೆ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ, ಈ ತರ ಎಲ್ಲ ಬೇರೆ ತರ. ದೇಹಕ್ಕೆ ಶ್ರಮ ಪಡ್ಕೊಳ್ಳೋದು ಜಾಸ್ತಿ, ಬುದ್ಧಿಗೆ ಶ್ರಮ ಕೊಡಲ್ಲ, ಮನಸ್ಸಿಗೆ ಶ್ರಮ ಕೊಡಲ್ಲ, ಆದ್ರೆ ದೇಹಕ್ಕೆ ಶ್ರಮ ಜಾಸ್ತಿ ಕೊಟ್ಕೊಡ್ತಾರೆ. ಕೊಟ್ಟು ಆತ್ಮ ಸಮಾಧಿ ಯೋಗ ಬಲ ಅಂದ್ರೆ ದೇವರಲ್ಲೇ ಮನಸ್ಸನ್ನ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ದೈಹಿಕ ಶ್ರಮ ಆಯ್ತು, ದೇಹದ ನಿಗ್ರಹ ಬಂತು, ಮನಸ್ಸು ನಿಗ್ರಹ ಆಗುತ್ತೆ. ಮನಸ್ಸಿನ ನಿಗ್ರಹ ಆಗಿ ಆತ್ಮ ಸಮಾಧಿ ಯೋಗ ಬಲೇನ, ಆತ್ಮ ಅಂದ್ರೆ ಪರಮಾತ್ಮ, ಅವನಲ್ಲಿ ಸಮಾಧಿ ಅಂದ್ರೆ ಚೆನ್ನಾಗಿ ಮನಸ್ಸನ್ನ ಇಡೋದು, ಅದನ್ನೇ ಸಮಾಧಿ ಯೋಗ ಅಂತ ಕರೀತಾರೆ. ಶಾಸ್ತ್ರದಲ್ಲೆಲ್ಲಾದ್ರೂ ಸಮಾಧಿ ಯೋಗ ಅಂದ್ರೆ ತುಂಬಾ ಕಷ್ಟ ಅಂತ ಅರ್ಥ. ಯಾಕಂದ್ರೆ ದೇವರ ಧ್ಯಾನ ಮಾಡ್ಬೇಕು ಅಂದ್ರೆ ಮನಸ್ಸು ಯಾವಾಗಲೂ ಒಂದೇ ಕಡೆ ಇರ್ಬೇಕಲ್ಲ, ತುಂಬಾ ಕಷ್ಟ. ಸಮಾಧಿ ಯೋಗ ಸಂಪಾದನೆ ಮಾಡಿರ್ತಾರೆ, ಅದು ದೊಡ್ಡ ಬಲ ಅವರಿಗೆ, ದೊಡ್ಡ ಶಕ್ತಿ. ಅದರಿಂದ ಏನ್ ಮಾಡ್ತಾರೆ, ಈ ಪ್ರಕೃತಿ ತತ್ವವನ್ನ ಗೆಲ್ತಾರೆ. ಯಾವ ಪ್ರಕೃತಿ ಬಂಧನ ಅಂತ ನಾವು ಕರಿತೀವಿ, ಆ ಪ್ರಕೃತಿ ಬಂಧನವನ್ನ ಇವರೆಲ್ಲ ಗೆದ್ದು ಭಗವಂತನ ಅನುಗ್ರಹ ಪಡೆದಿದ್ದಾರೆ ಅಂತ ಅರ್ಥ. ಅಂತ ಅಪರೋಕ್ಷ ಜ್ಞಾನಿಗಳು ಕೂಡ ಪುರುಷಂ ತ್ವಾಮೇವ ವಿಶಂತಿ, ಕೊನೆಗೆ ಸೇರೋದು ನಿನ್ನನ್ನೇ ಸೇರ್ಬೇಕು ಏನೇ ಆದ್ರು. ಆದ್ರೆ ಇವರು ಶಾಸ್ತ್ರ ಶ್ರವಣಾದಿಗಳನ್ನ ಮಾಡ್ಲಿಲ್ವಲ್ಲ ಅಂದ್ರೆ, ನೋಡಿ ಧ್ಯಾನ ಮಾಡೋರು ಶಾಸ್ತ್ರ ಶ್ರವಣ ಮಾಡ್ಲಿಲ್ಲ ಅಂದ್ರೆ ಅದ್ ಹೇಗ್ ಸಾಧ್ಯ? ಯಾಕೆ ಧ್ಯಾನ ಮಾಡ್ಬೇಕಾದ್ರೆ ದೇವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ, ಇಲ್ಲಾಂದ್ರೆ ಏನಂತ ಧ್ಯಾನ ಮಾಡ್ತಾರೆ? ಅಲ್ಲಿ ಹೋಗಿ ಶೂನ್ಯ ಧ್ಯಾನ ಮಾಡ್ತಾರ? ಏನು ಇಲ್ಲ ಅಂತ ಇಲ್ಲ, ಅವರು ಶಾಸ್ತ್ರ ಶ್ರವಣವನ್ನು ಮಾಡಿರ್ತಾರೆ. ಆದ್ರೆ ಮೇಲ್ನೋಟಕ್ ನೋಡೋರ್ಗೆ ಅವ್ರು ಧ್ಯಾನದಲ್ಲಿ ಮಾತ್ರ ಮುಳುಗಿದ್ದಾರೆ, ಅವ್ರು ಇನ್ನೇನು ಮಾಡ್ಲೇ ಇಲ್ಲ ಜೀವನದಲ್ಲಿ, ಇಲ್ಲ ಯಾವ್ದೋ ಜನ್ಮದಲ್ಲಿ ಅವ್ರು ಮಾಡಿರ್ತಾರೆ ಅಂತ ಅರ್ಥ ಅಷ್ಟೇ. ಹಾಗಾಗಿ ಇಂಥ ಯೋಗಿಗಳು ಪಡೆಯೋದು ನಿನ್ನನ್ನೇ. ಆದರೆ ತೇಷಾಂ ಶ್ರಮ ಸ್ಯಾತ್, ತುಂಬಾ ಶ್ರಮ ಅದು ಅಂತ ಹೇಳ್ತಾರೆ ಭಾಗವತದಲ್ಲಿ. ದೇವತೆಗಳು ಹೇಳ್ತಾರೋ ಮಾತು, ಅವರು ತುಂಬಾ ಕಠಿಣ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅಷ್ಟು ಕಷ್ಟಪಟ್ಟು ಮಾಡ್ಬೇಕಲ್ಲ ಅದು. ಆ ವಾಯುಜಯ ಅದೆಲ್ಲ ಯೋಗ ಶಾಸ್ತ್ರ ಮುಖಾಂತರ ಹೋಗೋದು ತುಂಬಾ ಕಷ್ಟ. ಆದರೆ ತೇ ಸೇವೆಯ ನತು, ನಿನ್ನ ಬಗ್ಗೆ ಶಾಸ್ತ್ರ ಶ್ರವಣ ಮಾಡ್ತಾರೆ, ನಿನ್ನ ಕಥೆ ಕೇಳ್ತಾರೆ, ಮನನ ಮಾಡ್ತಾರೆ, ಯಾವಾಗಲೂ ಧ್ಯಾನ ಮಾಡ್ತಾರೆ, ಇಂಥವ್ರಿಗೆ ಅಂಥ ಶ್ರಮ ಆಗೋದಿಲ್ಲ. ಇವರು ವಸ್ತುತಃ ಆ ಪ್ರಾಣಾಯಾಮ ಸಿದ್ಧಿ, ಆಸನ ಸಿದ್ಧಿ ಎಲ್ಲ ಪಡೆದೇ ಇರಬಹುದು, ಆದ್ರೆ ಈ ಮಾರ್ಗ ಇದೆಯಲ್ಲ, ಇದು ಸುಖಕರ, ಇದು ಆಯಾಸ ಆಗಲ್ಲ. ಆದ್ರೆ ಅದು ತುಂಬಾ ಆಯಾಸ ಆಗತ್ತೆ, ದೇಹಕ್ಕೆ ತುಂಬಾ ಶ್ರಮ ಆಗತ್ತೆ, ತುಂಬಾ ರಿಸ್ಕ್ ಜಾಸ್ತಿ. ಆದ್ರೆ ಇದು ಆಗಲ್ಲ, ಇದರಿಂದ ಆನಂದವೇ ಜಾಸ್ತಿ, ಸುಖಕರವಾಗಿ ಈ ಮಾರ್ಗದಿಂದ ಹೋಗಬಹುದು ಅಂತ ದೇವತೆಗಳೇ ಇಲ್ಲಿ ಉಪದೇಶವನ್ನ ಕೊಟ್ಟಿದ್ದಾರೆ. ಇಷ್ಟಾಗಿ ಈ ಶ್ಲೋಕದಲ್ಲಿ ಕೆಲವು ಚರ್ಚೆಗಳಿದೆ. ಇಲ್ಲಿ ಪ್ರಕೃತಿ ತತ್ವವನ್ನ ಹೇಗ್ ಗೆಲ್ತಾರೆ ಇವರೆಲ್ಲ? ಒಂದು ಈ ಅಷ್ಟಾಂಗ ಯೋಗ ಅಂತ ಕೇಳ್ತೀವಿ. ಅಷ್ಟಾಂಗ ಯೋಗ ಅಂದ್ರೆ ಈ ಪ್ರಾಣಾಯಾಮ, ಆಗ್ಲೇ ಹೇಳಿದಂತೆ ಪ್ರಾಣಾಯಾಮ ಚೆನ್ನಾಗಿ ಮಾಡೋದು, ಆಸನ ಸಿದ್ಧಿ ಅಂದ್ರೆ ಒಂದ್ಸಲಿ ಕೂತ್ ಮೇಲೆ ಎಷ್ಟೋ ಗಂಟೆಗಳವರೆಗೆ ಹಂಗೆ ಕೂತಿರ್ತಾರೆ, ಹೇಳೋದೇ ಇಲ್ಲ.
ಕೆಲವ್ರಿಗೊಂದು 10 ನಿಮಿಷನೂ ಸರಿಯಾಗಿ ಕೊಡ್ಲಿಕ್ಕಲ್ಲ, ಆಚೆ ಈಚೆ ಮಾಡ್ತಾ ಇರ್ಬೇಕಲ್ಲ, ಆಸನ ಸಿದ್ಧಿ ಇರಲ್ಲ. ಹೀಗೆ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ, ಆದ್ರೆ ಅವರೆಲ್ಲ ಅದನ್ನ ಪಡ್ಕೊಳ್ತಾರೆ. ಈ ಅಷ್ಟಾಂಗ ಯೋಗ ಏನಿದೆ, ಆ ಅಷ್ಟಾಂಗ ಯೋಗದ ಸಿದ್ಧಿಯನ್ನ ಪಡೆದವರು ಭಗವಂತನ ನೇರವಾಗಿ ಪಡಿತಾರಲ್ಲ, ಅವರು ಪ್ರಕೃತಿ ತತ್ವನ ಗೆಲ್ಬಹುದಲ್ಲ ಅಂತೆಲ್ಲ ವಿಷಯಗಳು ಬಂತು. ಈಗ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಚರ್ಚೆ ಮಾಡ್ತಾರೆ. ಆ ಚರ್ಚೆ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ, ಧನ್ಯವಾದ.